ಹಾಬೀಸ್ ಆಫ್ ಶಿವಾ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ವರಮಹಾಲಕ್ಷ್ಮಿಯ ಬಗ್ಗೆ ಸಿಂಪಲ್ ಆಗಿ ಲಕ್ಷ್ಮಿ ಕಳಸಕ್ಕೆ ಸೀರೆ ಉಡಿಸುವಂತ ವಿಧಾನವನ್ನು ಶೇರ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಜೊತೆಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ಮೊದಲಿಗೆ ನಾನಿಲ್ಲಿ ಕಂಪ್ಲೀಟ್ ಆಗಿ ಸೀರೆನ ಓಪನ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ ಸೀರೆಯ ಅಂಚಿದೆಯಲ್ಲ, ಅಲ್ಲಿಂದ ನಾನು ಇವಾಗ ನೆರಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಈಕ್ವಲ್ ಆಗಿ ಒಂದೇ ಸೈಜ್ ಅಲ್ಲಿ ಬರಬೇಕು, ಆ ರೀತಿಯಲ್ಲಿ ನಾವು ನೆರಿಗೆಗಳನ್ನ ಮಾಡ್ಕೋಬೇಕಾಗುತ್ತೆ. ಸೆರಗಿಗೆ ನಾನಿಲ್ಲಿ ಒಂದು ಮುಕ್ಕಾಲು ಮಾರ ಆಗುವಷ್ಟು ಬಿಟ್ಟು ಉಳಿದಿರುವಂತಹ ಸೀರೆನ ನಾನಿಲ್ಲಿ ನೆರಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟ ಆದ ತಕ್ಷಣ ನಾನಿಲ್ಲಿ ಕ್ಲಿಪ್ಸ್ ಗಳನ್ನ ಹಾಕೊಳ್ತಾ ಇದ್ದೀನಿ. ಎರಡೂ ಸೈಡಿನ ನೆರಿಗೆಗಳನ್ನು ಕೂಡ ಕರೆಕ್ಟ್ ಆಗಿ ಈ ತರ ಜೋಡಿಸ್ಕೊಂಡು ಇಲ್ಲಿಗೆ ನಾವು ಕ್ಲಿಪ್ ನ ಹಾಕೋಬೇಕಾಗುತ್ತೆ. ಇಲ್ಲೊಂದು 7 ನೆರಿಗೆಗಳಾಗಿದೆ. ಇವಾಗ ನಾನಿಲ್ಲಿ ಕ್ಲಿಪ್ ನ ಹಾಕೊಳ್ತಾ ಇದ್ದೀನಿ. ಹಾಗೆ ಮಿಡಲಲ್ಲೂ ಅಷ್ಟೇನೆ ನೋಡಿ. ನೆಕ್ಸ್ಟ್ ನಾನಿಲ್ಲಿ ನೆರಿಗೆಗಳನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೆರಗಿನ ಕಡೆ ನನಗೆ ಒಂದು ಮುಕ್ಕಾಲು ಮಾರ ಆಗುವಷ್ಟು ಸೆರಗು ಬಿಟ್ಕೊಂಡು ಉಳಿದಿರುವಂತ ಸೀರೆನ ನನಗೆ ನೆರಿಗೆನ ಮಾಡ್ಕೊಳ್ತಾ ಇರೋದು. ನೋಡಿ, ಇಷ್ಟು ನೆರಿಗೆಗಳಾಗಿದೆ. ಈ ನೆರಿಗೆಗಳನ್ನ ಕೂಡ ಹಿಡಿದು ನಾನಿಲ್ಲಿ ಅದೇ ಕ್ಲಿಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ 20 ನೆರಿಗೆಗಳಾಗಿದೆ. ಕರೆಕ್ಟ್ ಆಗಿ ಈ ತರ ಟೈಟ್ ಆಗಿ ಹಿಡಿದು ನಾವು ಕ್ಲಿಪ್ಸ್ ಗಳನ್ನ ಹಾಕೋಬೇಕಾಗುತ್ತೆ. ಹಾಗೆ ನಾನಿಲ್ಲಿ ಹಾಕೊಂಡಿದ್ದೀನಿ. ನಾನು ಇದನ್ನ ಕರೆಕ್ಟ್ ಆಗಿ ಈ ತರ ಮಧ್ಯಕ್ಕೆ ಜೋಡಿಸ್ಕೊಳ್ತಾ ಇದ್ದೀನಿ. ಈ ತರ ನೆರಿಗೆಗಳನ್ನ ಮಾಡ್ಕೊಂಡಿದ್ದಾಗಿದೆ. ಕರೆಕ್ಟ್ ಆಗಿ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಇದಾದ್ಮೇಲೆ ನಾವಿಲ್ಲಿ ಸೆರಗನ್ನ ಮಾಡ್ಕೊಳ್ಳೋಣ. ಇಲ್ಲಿ ಫೋಲ್ಡ್ ಮಾಡ್ಕೊಂಡಿರೋದ್ರಿಂದ ಒಂದು 3 ರಿಂದ 4 ನೆರಿಗೆಗಳು ಬರುತ್ತೆ ಅಷ್ಟೇ. ಸೇಫ್ಟಿ ಪಿನ್ ಅಥವಾ ಕ್ಲಿಪ್ ಯಾವ್ದಾದ್ರು ಕೂಡ ಹಾಕೋಬಹುದು. ಕ್ಲಿಪ್ ಹಾಕೊಂಡಿದ್ರೆ ಇಲ್ಲಿ ಹಾಕೋಬೇಕಾಗುತ್ತೆ. ಇಲ್ಲಿ ಒಂದು ಸೇಫ್ಟಿ ಪಿನ್ ಹಾಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಮಾತ್ರ ಬಿಟ್ಕೊಂಡಿದ್ದೀನಿ. ನೆರಿಗೆ ಹಾಗೇನೆ ಸೆರಗು ಎರಡು ಕೂಡ ರೆಡಿ ಇದೆ. ಸೀರೆ ಬ್ಲೌಸ್ ಪೀಸ್ ತಗೊಂಡಿದ್ದೀನಿ. ಈ ಬ್ಲೌಸ್ ಪೀಸ್ ಅಲ್ಲಿ 2 ಸೈಡ್ ನ ಈ ತರ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಅಪೋಸಿಟ್ ಬಾರ್ಡರ್ಗೆ ನಾವು ಲಕ್ಷ್ಮಿ ಕೈಗಳನ್ನ ಜೋಡಿಸ್ಕೋಬೇಕು. ನಾನಿಲ್ಲಿ 4 ಫೋಲ್ಡಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಫೋಲ್ಡಿಂಗ್ ಆದ್ಮೇಲೆ ನಾನಿಲ್ಲಿ ಲಕ್ಷ್ಮಿ ಕೈಗಳನ್ನ ಜೋಡಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಕರೆಕ್ಟ್ ಆಗಿ ನೋಡಿ, ಯಾವ ಕಡೆ ಓಪನ್ ಇರುತ್ತೆ ಅದು ಒಳಭಾಗಕ್ಕೆ ಹೋಗ್ಬೇಕು. ಆ ತರ ನಾವು ಜೋಡಿಸ್ಕೋಬೇಕಾಗುತ್ತೆ. ಈ ತರ ಟೈಟ್ ಆಗಿ ಎಳೆದು ನಾವು ಬಾರ್ಡರ್ನ ಜೋಡಿಸ್ಕೋಬೇಕಾಗುತ್ತೆ. ನಾನು 3 ಗುಂಪಿನ್ಗಳನ್ನ ಹಾಕೊಂಡು ಇದನ್ನ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ತರ ತೋಳ್ ಬಂದಿ ಇದೆ ಅಂದ್ರೆ ತೋಳ್ ಬಂದಿ ಕೂಡ ಇವಾಗ ಸೇರಿಸ್ಕೋಬಹುದು. ನೆಕ್ಸ್ಟ್ ಈ ಸೈಡ್ ಕೂಡ ನಾನು ಜೋಡಿಸ್ಕೊಳ್ತಾ ಇದ್ದೀನಿ. ಅಷ್ಟೇನೆ, ಯಾವ ಕಡೆ ಓಪನ್ ಇದೆ ಆ ಕಡೆಯಿಂದ ನಾನು ಇಲ್ಲಿ ಕೈಗಳನ್ನ ಜೋಡಿಸ್ಕೊಳ್ತಾ ಇದ್ದೀನಿ. ಇದು ಒಳಭಾಗಕ್ಕೆ ಹೋಗ್ಬೇಕು, ಓಪನ್ ಇರುವಂತ ಪಾರ್ಟ್. ನೋಡಿ, ಈ ತರ 2 ಕೈಗಳು ಕೂಡ ಜೋಡಿಸಿದಾಗಿದೆ. ಈ ತರ ಒಂದು ಗಟ್ಟಿಯಾಗಿ ನೂಲ್ನ ಕಟ್ಕೋಬೇಕಾಗುತ್ತೆ. ಇಷ್ಟು ಕೂಡ ಜೋಡಿಸಿದಾಗಿದೆ. ಸ್ವಲ್ಪ ಹೈಟ್ ಆಗಿರುವಂತ ಒಂದು ಪೀಠನ ಇಟ್ಕೊಂಡಿದ್ದೀನಿ. ಅಗಲವಾಗಿರೋ ಪಾತ್ರೆನ ತಗೊಂಡಿದ್ದೀನಿ. ಇದ್ರಲ್ಲೂ ಕೂಡ ಅಕ್ಕಿನ ತುಂಬಿಸ್ಕೊಂಡಿದ್ದೀನಿ. ಹಾಗೆಯೇ ಒಂದು ಚಿಕ್ಕ ಬಿಂದಿಗೆ ಇದು. ನೀವು ತಾಮ್ರದಲ್ಲೂ ಕೂಡ ಇಟ್ಕೋಬಹುದು. ಗಟ್ಟಿಯಾಗಿ ಸ್ಟಿಕ್ ನ ಕಟ್ಕೊಂಡಿದ್ದೀನಿ. ಹಾಗೆ ಇದ್ರಲ್ಲೂ ಕೂಡ ಅಕ್ಕಿನ ತುಂಬಿಸ್ಕೊಂಡಿದ್ದೀನಿ. ನೀವು ನೀರು ಕೂಡ ತುಂಬಿಸ್ಕೋಬಹುದು. ಇವಾಗ ಉಡ್ಸೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನು ಇಲ್ಲಿ ಸೆರಗಿನ ಭಾಗ ಇದೆಯಲ್ಲ, ಈ ಸೆರಗಿನ ಪಾರ್ಟ ನಾನು ಈ ಕಡೆಗೆ ಇಡ್ತಾ ಇದ್ದೀನಿ. ದೇವಿಯ ಎಡಭಾಗಕ್ಕೆ ನೆರಿಗೆಗಳಿದೆಯಲ್ಲ, ಇದನ್ನ ಬಿಂದಿಗೆ ಹಿಂಭಾಗದಿಂದ, ಬಿಂದಿಗೆಗೆ ನಾವು ಜೋಡಿಸಬಾರ್ದು. ಕೆಳಗಿನ ಈ ಒಂದು ಬೌಲ್ ಇದೆಯಲ್ಲ, ಇಲ್ಲಿಗೆ ಜೋಡಿಸ್ಕೋಬೇಕಾಗುತ್ತೆ. ಇವೆಲ್ಲಾಗಿ ಜೋಡಿಸ್ತಾ ಇಲ್ಲ, ನಾನು ಸ್ಟೆಪ್ ಬೈ ಸ್ಟೆಪ್ ಬರೋ ತರ, ಅಂದ್ರೆ 2 ಸ್ಟೆಪ್ ಇದ್ರಲ್ಲಿ ನಾನು ಜೋಡಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ತರ ಜೋಡಿಸ್ಕೋಬೇಕಾಗುತ್ತೆ. ಹೀಗೆ ನೋಡಿ, ಕೆಳಗಡೆ ಒಂದು ಸ್ಟೆಪ್ ಬರಬೇಕು, ಮೇಲ್ಗಡೆ ಒಂದು ಸ್ಟೆಪ್ ಬರಬೇಕು. ಕರೆಕ್ಟ್ ಆಗಿ ಈ ಒಂದು ಪಾತ್ರೆಗೆ ಅಡ್ಜಸ್ಟ್ ಆಗಂಗೆ ನಾನಿಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಹಾಕೋಬೇಕಾಗುತ್ತೆ.
ನಾನಿಲ್ಲಿ ಒಂದು ದೊಡ್ಡ ಸೇಫ್ಟಿ ಪಿನ್ ಅನ್ನ ತಗೊಂಡಿದ್ದೀನಿ. ಚಿಕ್ಕವಾದ್ರೆ ಹಾಕ್ಲಿಕ್ಕೆ ಕಷ್ಟ ಆಗುತ್ತೆ, ಹಾಗಾಗಿ ನಾನಿಲ್ಲಿ ದೊಡ್ಡದು ತಗೊಂಡಿದ್ದೀನಿ. ಈ ಕ್ಲಿಪ್ ಹಾಗೇನೆ ಇರಲಿ. ನಾವಿವಾಗ ನೆರಿಗೆಗಳನ್ನ ಕರೆಕ್ಟಾಗಿ ಜೋಡಿಸ್ಕೊಂಡು ಇಲ್ಲಿಗೆ ಸೇಫ್ಟಿ ಪಿನ್ ಅನ್ನು ಹಾಕೋಣ. ನೋಡಿ, ಕೆಳಗಾಗಿ ನಾನಿಲ್ಲಿ 20 ನೆರಿಗೆಗಳು ಮಾಡ್ಕೊಂಡಿದ್ದೀನಿ. ಇಷ್ಟು ನೆರಿಗೆಗಳನ್ನು ಕೂಡ ಸೇರಿಸಿ ಹಾಕೋಬೇಕಾಗುತ್ತೆ. ನೀವು ಒಂದೊಂದಾದ್ರೂ ಕೂಡ ಇದು ಹಾಕೋಬಹುದು ಅಥವಾ ಎಲ್ಲರೂ ಜೋಡಿಸಿ ಹಾಕೋಬಹುದು. ಬಟ್ ಒಂದೇ ಒಂದು ನೆರಿಗೆ ಕೂಡ ಮಿಸ್ ಆಗಬಾರ್ದು, ಆ ತರ ಹಾಕೋಬೇಕಾಗುತ್ತೆ. ನೋಡಿ, ಇವಾಗ 20 ನೆರಿಗೆಗಳಿದೆ. ಕರೆಕ್ಟಾಗಿ ಇಲ್ಲಿ ಪಿನ್ ಹಾಕೊಂಡಿದ್ದೀನಿ. ಇವಾಗ ಕ್ಲಿಪ್ನ ನಾನು ರಿಮೂವ್ ಮಾಡ್ತಾ ಇದ್ದೀನಿ. ಈ ಮೇಲ್ಗಡೆ ಪಾರ್ಟನ್ನು ಇಟ್ಕೊಂಡು ಕೆಳಗಡೆ ನೆರಿಗೆಗಳಿದೆಯಲ್ಲ, ಇದನ್ನು ನಾವು ಫಸ್ಟ್ ಜೋಡಿಸ್ಕೋಬೇಕಾಗುತ್ತೆ. ನೋಡಿ, ಈ ಥರ. ಫ್ರೆಂಡ್ಸ್, ನಾನಿಲ್ಲಿ ನೆರಿಗೆಗಳು ಮಾಡಿದ್ದಾದ್ಮೇಲೆ ಐರನ್ ಮಾಡ್ಕೊಂಡಿದ್ದೀನಿ, ಈ ಬಾರ್ಡ್ರು ಮತ್ತು ಈ ಬಾರ್ಡ್ರನ್ನ. ಹಾಗಾಗಿ ಚೆನ್ನಾಗಿ ಕೂರುತ್ತೆ. ಹಾಗೆ ಈ ಎಡ್ಜಸ್ ಅಲ್ಲಿ ಇರ್ತಕ್ಕಂಥ ನೆರಿಗೆನ ಫಸ್ಟ್ ಈ ಥರ ಕವರ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ಒಂದು ಸೇಫ್ಟಿ ಪಿನ್ ಅನ್ನು ಹಾಕೊಳ್ತಾ ಇದ್ದೀನಿ ಇಲ್ಲಿಗೆ. ಇದಾದ್ಮೇಲೆ ಈ ಥರ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಈ ಕಡೆ ಇರ್ತಕ್ಕಂಥ ಬಾರ್ಡರ್ನ ತೆಗೆದು ಈ ಎಡ್ಜಲ್ಲಿ ಇರ್ತಕ್ಕಂಥ ಬಾರ್ಡರ್ನ ನಾನಿಲ್ಲಿ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಬಾರ್ಡರ್ಗಳೆಲ್ಲವೂ ಕೂಡ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಸ್ಯಾರಿ ಡ್ರಾಪಿಂಗ್ ರಿಲೇಟೆಡ್ ವಿಡಿಯೋಸ್ ಇದೆ, ದಯವಿಟ್ಟು ನೋಡಿ ನಮಗೆ ಸಪೋರ್ಟ್ ಮಾಡಿ. ಭಾಗದಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನು ಕೂಡ ನಾವು ಅರೇಂಜ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೂ ಅಷ್ಟೇ ಇಲ್ಲಿ ಸೇಫ್ಟಿ ಪಿನ್ ಅನ್ನು ಹಾಕೊಳ್ತೀನಿ. ಈ ಎಡ್ಜನ್ನು ಸೇಫ್ಟಿ ಪಿನ್ ಅನ್ನು ಹಾಕೊಂಡು ಈ ತರ ಅರೇಂಜ್ ಮಾಡ್ಕೊಳ್ಳೋಣ. ಮತ್ತೆ ನಾನು ಇಲ್ಲೊಂದು ಸೇಫ್ಟಿ ಪಿನ್ ಅನ್ನು ಹಾಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇದನ್ನ ಸ್ವಲ್ಪ ಹೀಗೆ ಮೇಲ್ಗಡೆಗೆ ಹಾಕೋಬೇಕು, ತುಂಬಾ ಕೆಳಗಡೆ ಹಾಕೊಂಡ್ರೆ ಸರಿ ಬರಲ್ಲ. ನೋಡಿ, ಇಲ್ಲಿಗೆ ಹಾಕೊಳ್ತಾ ಇದ್ದೀನಿ. ನೋಡಿ, ಈ ತರನಾದ್ರೂ ಬಿಡ್ಬೋದು, ಅಥವಾ ನೀವು ನೋಡಿ ಇಲ್ಲಿಗೆ ಒಂದೊಂದು ಗುಂಪಿನ್ಗಳನ್ನ 2-3 ಬಾರ್ಡರ್ನ ಸೇರಿಸ್ಬಿಟ್ಟು ಇಲ್ಲಿಗೆ ಗುಂಪಿನ್ಗಳು ಕೂಡ ಹಾಕೋಬಹುದು. ನೋಡಿ, ಈ ತರ ಹಿಕ್ಕೂರುತ್ತೆ ಹೀಗೆ. ಇಲ್ಲೊಂದು ಮಧ್ಯದಲ್ಲಿ ಮಿಡಲ್ ಇರ್ತಕ್ಕಂಥ ಒಂದು 3-4 ನೆರಿಗೆನ ಬಿಟ್ಟು ಉಳಿದಿರುವಂತಹ ನೆರಿಗೆಗಳಿಗೆ ಈ ತರ ನೀವು ಗುಂಪಿನ್ಗಳನ್ನ ಹಾಕೋಬಹುದು. ಫ್ರೆಂಡ್ಸ್, ಇಲ್ಲಿ ಎಡ್ಜಲ್ಲಿ ನೀವು ಪಿನ್ ಅನ್ನು ಹಾಕೊಳ್ತೀರ. ನೋಡಿ, ಎಡ್ಜಲ್ಲಿ ಇರ್ತಕ್ಕಂಥ ಬಾರ್ಡರ್ಗೆ ಸ್ವಲ್ಪ ಹೀಗೆ ಎತ್ತರಿಸಿ ನೀವು ಹಾಕೋಬೇಕಾಗುತ್ತೆ. ಇಲ್ಲಿಗೆ ಹಾಕೊಂಡ್ರೆ ನೆರಿಗೆಗಳನ್ನ ಸ್ಪ್ರೆಡ್ ಮಾಡೋದು ಕೂಡ ಚೆನ್ನಾಗಿ ಕಾಣಿಸಲ್ಲ. ನೋಡಿ, ಈಗ ನೆಕ್ಸ್ಟ್ ಈ ನೆರಿಗೆಗಳನ್ನ ನಾನಿಲ್ಲಿ ಸರಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ನೀಟಾಗಿ ಬರ್ತಾ ಇದೆ. ತುಂಬಾ ಸಿಂಪಲ್ ಆಗಿ ನಾವು ವರಮಹಾಲಕ್ಷ್ಮಿ ಪೂಜೆನ ಮಾಡ್ತೀವಿ ಅನ್ನೋರು ಈ ಒಂದು ಮೆಥಡ್ ಅಲ್ಲಿ ಮಾಡ್ಕೋಬಹುದು. ಫ್ರೆಂಡ್ಸ್, ತುಂಬಾ ಲುಕ್ ಆಗೂ ಇರುತ್ತೆ, ಸಿಂಪಲ್ ಅಂಡ್ ಬ್ಯೂಟಿಫುಲ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. 3 ನೆರಿಗೆಗಳನ್ನ ಹಿಡಿದು ಇಲ್ಲಿಗೆ ಗುಂಪಿಗಳನ್ನ ಹಾಕೊಳ್ತಾ ಇದ್ದೀನಿ. ಮಧ್ಯದಲ್ಲಿ ಒಂದು 3 ನೆರಿಗೆ ಬಿಟ್ಟು ಉಳಿದಿರೋಕೆ ನನಗೆ ಗುಂಪಿನ್ಗಳನ್ನ ಹಾಕೊಂಡಿದ್ದೀನಿ. ಗುಂಪಿನ್ಗಳು ಬೇಡ ಅಂತ ಹೇಳಿದ್ರೆ ನೀವು ಎಡ್ಜಲ್ಲಿರುವಂಥ ಒಂದು 2 ನೆರಿಗೆಗಳಿಗೆ ಆಚೆ ಈಚೆ ಇರ್ತಕ್ಕಂಥ 2 ನೆರಿಗೆಗಳಿಗೆ ಹಾಕೊಳ್ಳಿ. ಉಳಿದಿರೋಂಥ ನೆರಿಗೆ ಹಾಗೆ ಬಿಡಿ. ನೆಕ್ಸ್ಟ್ ನಾನಿಲ್ಲಿ ಲಕ್ಷ್ಮಿ ಕೈಗಳನ್ನ ಜೋಡಿಸ್ಕೊಳ್ತಾ ಇದ್ದೀನಿ. ನೋಡಿ, ಬ್ಲೌಸ್ ಪೀಸ್ ನಿಮಗೆ ಮುಂದೆನೆ ಬರಬೇಕು, ಬಿಲ್ಗೆ ಕವರ್ ಆಗ್ಬೇಕಲ್ಲ, ಹಾಗಾಗಿ ಈ ಕಡೆ ಬಲಗೈ ಹಾಗೆ ಎಡಗೈನ ನಾನಿಲ್ಲಿ ಈ ಒಂದು ಸ್ಟಿಕ್ಗೆ ಕಟ್ಕೊಳ್ತಾ ಇದ್ದೀನಿ. ಮುಂದಿರುವಂಥ ಬಟ್ಟೆನ ಕವರ್ ಮಾಡ್ಕೊಳ್ಳೋಣ. ಈ ತರ ಬ್ಲೌಸ್ನ ಕವರ್ ಮಾಡ್ಕೋಬೇಕು. ಬ್ಲೌಸ್ನ ಜಸ್ಟ್ ಬಿಲ್ಗೆ ಕವರ್ ಆಗೋ ಥರ ನಾವು ಜೋಡಿಸ್ಕೋಬೇಕಾಗುತ್ತೆ. ಇಲ್ಲಿ ಒಂದು ಗುಂಪಿನ ಅಥವಾ ಸೇಫ್ಟಿ ಪಿನ್ ಹಾಕೊಂಡು ಫೋಲ್ಡ್ ಮಾಡ್ತಾ ಇದ್ದೀನಿ. ಅಷ್ಟೇ ಪಿನ್ಗಳನ್ನ ಹಾಕೊಳ್ತಾ ಇದ್ದೀನಿ. ಇಲ್ಲಿಗೆ ಕವರ್ ಮಾಡಿಕೊಂಡು ಪಿನ್ಗೆ ಕವರ್ ಆಗೋ ರೀತಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಸೆಲ್ಫನ್ನ ಜೋಡಿಸ್ತಾ ಇದ್ದೀನಿ. ಬಲಭಾಗದ ಭುಜದಿಂದ ತಗೊಂಡು ಈ ರೀತಿ ಈ ಶೇಪಲ್ಲಿ ಬರೋ ರೀತಿಯಲ್ಲಿ ಹಾಕೋಬೇಕಾಗುತ್ತೆ. ನೋಡಿ, ಈ ಥರ ಸ್ವಲ್ಪ ಟ್ವಿಸ್ಟ್ ಮಾಡಿ ಇದೆಲ್ಲ ಸ್ವಲ್ಪ ಹೀಗೆ ಟ್ವಿಸ್ಟ್ ಮಾಡುತ್ತೆ ಅಷ್ಟೇ. ಈ ಥರ ಸೆಲ್ಫು ಕೂಡ ಜೋಡಿಸಿದಾದ್ಮೇಲೆ ನಾನು ಇಲ್ಲಿ ಗೊತ್ತು ಗಟ್ಟಿಯಾಗಿ ದಾರನ ಕಟ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನೆಕ್ಸ್ಟ್ ನಾನಿಲ್ಲಿ ಡಾಮನ್ನ ಕಟ್ಕೊಳ್ತಾ ಇದ್ದೀನಿ. ಅದಕ್ಕೆ ಕರೆಕ್ಟಾಗಿ ಒಂದು
ನೆಕ್ಲೆಸ್ ಅನ್ನು ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಮ್ಮಲ್ಲಿ ಲಭ್ಯ ಇರತಕ್ಕಂತಹ ಅಲಂಕಾರಿಕ ವಸ್ತುಗಳಿಂದ ನಾವು ಲಕ್ಷ್ಮಿಯನ್ನ ಅಲಂಕರಿಸಬಹುದು. ಅಲಂಕಾರ ಮುಗಿದ್ಮೇಲೆ ನಾನಿಲ್ಲಿ ಲಕ್ಷ್ಮಿಗೆ ಜಡೆಯನ್ನ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ ಕಳಸಕ್ಕೆ ತೆಂಗಿನಕಾಯಿ ಇಡ್ತಾ ಇದ್ದೇನೆ. ಹಬ್ಬದ ದಿನ ನೀವು 6 ಎಲೆಗಳನ್ನ ಇಟ್ಟು ತೆಂಗಿನಕಾಯಿ ಇಡಬೇಕಾಗುತ್ತೆ. ಮುಖಸಿರಿಯನ್ನು ಕಟ್ತಾ ಇದ್ದೇನೆ. ಫ್ರೆಂಡ್ಸ್, ಅಲಂಕಾರ ಎಲ್ಲವೂ ಕೂಡ ಮುಗಿದಿದೆ. ನಾವು ಈ ಒಂದು ಸಿಂಪಲ್ ಆಗಿ ಮಾಡಿರ್ತಕ್ಕಂಥ ಅಲಂಕಾರ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಹೊಸದಾಗಿ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸು ಹಾಗೂ ರಿಲೇಟಿವ್ಸ್ ಜೊತೆ